ಬಜೆಟ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆ. ಕುತೂಹಲ ಮೂಡಿಸಿದ ಡಿಸಿಎಂ ಡಿಕೆಶಿ ಡಿನ್ನರ್ ಪಾರ್ಟಿ. ಬಜೆಟ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆ. ಕುತೂಹಲ ಮೂಡಿಸಿದ ಡಿಸಿಎಂ ಡಿಕೆಶಿ ಡಿನ್ನರ್ ಪಾರ್ಟಿ. ಸಿದ್ದು ಬಜೆಟ್ ಮಂಡನೆ ಮಧ್ಯೆ ಡಿಸಿಎಂ ಡಿಕೆ ಔತಣಕೂಟ. ಸಿದ್ದು ಬಜೆಟ್ ಮಂಡನೆ ಮಧ್ಯೆ ಔತಣಕೂಟಕ್ಕೆ ಕರೆದಿದ್ದಾರೆ ಡಿಸಿಎಂ ಡಿಕೆಶಿ. ಡಿಕೆ ಶಿವಕುಮಾರ್ ಮೀಟಿಂಗ್ ಹಿಂದಿದೆಯಾ ಮೆಗಾ ಪ್ಲಾನ್? ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷವಾಗಿದ್ದಕ್ಕೆ ಈಗ ಸಂಭ್ರಮವೋ ಸಂಭ್ರಮ. ಸಿಎಂ ಸ್ಥಾನ ಸನಿಹಕ್ಕೆ ಬರ್ತಿದ್ದಂತೆ ಡಿನ್ನರ್ ಮೀಟಿಂಗ್ ಅನ್ನುವಂಥ ಸಂಶಯ ವ್ಯಕ್ತವಾಗ್ತಿದೆ. ಹೈಕಮಾಂಡ್ ನಾಯಕರಿಗೆ ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿದ್ದಾರೆ ಈಗ ಡಿಕೆ ಶಿವಕುಮಾರ್. ಬಜೆಟ್ ಬಳಿಕ ಅಧಿಕಾರ ಹಂಚಿಕೆಯಾಗುವ ವಿಶ್ವಾಸದಲ್ಲಿದ್ದಾರೆ ಡಿಕೆಶಿ. ಸಿಎಂ ಸ್ಥಾನ ಸಿಗೋ ಸೂಚನೆ ಬೆನ್ನಲ್ಲೇ ಹೊಸಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಬಹುದಾ? ಡಿಸಿಎಂ ಡಿಕೆಶಿ ಹೊಸಬರಿಗೆ ಬಿಟ್ಕೊಡ್ತಾರಾ ಕೆಪಿಸಿಸಿ ಪಟ್ಟದ ಫೈಟ್? ಡಿಕೆಶಿ ಡಿನ್ನರ್ ಮೀಟಿಂಗ್ ಶಾಸಕರುಗಳಿಗೆ ಗಾಳ ಹಾಕೋದಾ ಇದು? ಎತ್ತ ತಾವು ಸುಮ್ಮನೆ ಇಲ್ಲ ಅನ್ನೋದನ್ನ ಹೇಳ್ತಿರುವಂತಹ ಡಿಕೆಶಿ ದೆಹಲಿಯಿಂದ ವಾಪಸ್ ಆದ ಬಳಿಕ ಸೈಲೆಂಟ್ ಆಪರೇಷನ್ ನಡೆಸಿದ್ದಾರೆ. ನಾನ್ ಸುಮ್ಮನೆ ಇದ್ದೀನಿ ಅಂದ್ರೆ ಅದು ಅವರ ಅಭಿಪ್ರಾಯ, ನಾನು ಸುಮ್ಮನಿಲ್ಲ, ನಾಯಕತ್ವ ವಿಚಾರ ಕಂಟಿನ್ಯೂ ಎಂದು ಸಂದೇಶ ನೀಡಿದಂತಹ ಡಿಕೆ ಶಿವಕುಮಾರ್ ಈಗ ಬಜೆಟ್ ಬಳಿಕ ಸಿಎಂ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆಯಾಗುವಂತಹ ಸಾಧ್ಯತೆ ಕುತೂಹಲ ಮೂಡಿಸಿದೆ ಡಿಕೆಶಿ ಕರೆದಿರುವಂತಹ ಡಿನ್ನರ್ ಮೀಟಿಂಗ್. 6 ವರ್ಷವಾಯಿತು ಒಬ್ರು ಕೆಪಿಸಿಸಿ ಅಧ್ಯಕ್ಷರಾಗಿ. ಇದೇ ಒಂದು ಹಿನ್ನೆಲೆಯಲ್ಲಿ ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಆಹ್ವಾನ ಹೋಗಿದೆ ಸಾಕಷ್ಟು ಶಾಸಕರುಗಳಿಗೆ, ಸಚಿವರಿಗೆ, ಗಣ್ಯರಿಗೆ, ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲರಿಗೂ ಕೂಡ ಈಗ ಆಹ್ವಾನ ಹೋಗಿರುವಂಥದ್ದು. ಆದ್ರೆ ಈ ಡಿನ್ನರ್ ಮೀಟಿಂಗ್ ಹಿಂದೆ ಏನಾದ್ರು ಮೆಗಾ ಪ್ಲಾನ್ ಆಗಿದ್ಯಾ ಅಂತ? 6 ವರ್ಷವಾಗಿದ್ದಕ್ಕೆ ಸಂಭ್ರಮ ಸರಿ, ಆದ್ರೆ ಸಿಎಂ ಸ್ಥಾನಕ್ಕೆ ಹತ್ರ ಬರ್ತಿದ್ದೇನೆ ಅಂತ ಈ ಮೀಟಿಂಗ್ ಮೂಲಕವಾಗಿ ಸೂಚಿಸ್ತಿದ್ದಾರಾ, ಸಂದೇಶ ಕೊಡ್ತಿದ್ದಾರಾ? ಹೈಕಮಾಂಡ್ ನಾಯಕರಿಂದ ಇವರಿಗೆ ಸಿಹಿ ಸುದ್ದಿ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಹಾಗಾದ್ರೆ ಡಿಕೆಶಿ. ಸಿಎಂ ಸ್ಥಾನ ಸಿಗುವಂತಹ ಸೂಚನೆ ಬೆನ್ನಲ್ಲೇ ಈಗ ಹೊಸಬರಿಗೆ ಕೆಪಿಸಿಸಿ ಸ್ಥಾನ ಕೊಡಬೇಕಾಗತ್ತೆ. ಬಿಟ್ಕೊಡ್ತಾರಾ ಹಾಗಾದ್ರೆ ಕೆಪಿಸಿಸಿ ಪವರ್ ಫೈಟ್? ಡಿಕೆಶಿ ಡಿನ್ನರ್ ಮೀಟಿಂಗ್ ಹೊಸ ಶಾಸಕರಿಗೆ ಗಾಳ ಹಾಕ್ತಿದ್ದಾರೆ. ಇತ್ತ ತಾವು ಸುಮ್ಮನಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಸಂದೇಶ ಕೊಡ್ತಿದ್ದಾರೆ. ದೆಹಲಿಯಿಂದ ವಾಪಸ್ ಆದ ಬಳಿಕ ಸೈಲೆಂಟ್ ಆಗಿ ಆಪರೇಟ್ ಮಾಡ್ತಿದ್ದಾರೆ. ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ಅದು ಅವರ ಅಭಿಪ್ರಾಯ, ನಾನು ಸುಮ್ಮನಿಲ್ಲ, ನಾಯಕತ್ವ ವಿಚಾರ ಕಂಟಿನ್ಯೂ ಆಗುತ್ತೆ ಅಂತ ಸಂದೇಶವನ್ನ ಕೊಡ್ತಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದಲ್ಲಿ ಅನೇಕ ಬದಲಾವಣೆಗಳಾಗ್ತಿವೆ. ಈಗ ಬಜೆಟ್ ಬಳಿಕ ಮುಂದೆ ಏನಾಗುತ್ತೆ ಅನ್ನುವಂಥದ್ದೇ ಭಾರಿ ಕುತೂಹಲವನ್ನು ಮೂಡಿಸಿದೆ. ಯಾಕೆಂದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ಅವರು 6 ವರ್ಷ ಪೂರೈಸಿತು. ಇದೇ ಹಿನ್ನೆಲೆಯಲ್ಲಿ ಡಿನ್ನರ್ ಮೀಟಿಂಗ್ ನ ಅರೇಂಜ್ ಮಾಡಿರುವಂತದ್ದು. ಡಿನ್ನರ್ ಮೀಟಿಂಗ್ಗೋಸ್ಕರ ಎಲ್ಲ ಶಾಸಕರುಗಳಿಗೆ, ಸಚಿವರುಗಳಿಗೆ, ಸಿಎಂ ಸೇರಿದಂತೆ ಪ್ರಮುಖರಿಗೆ ಆಹ್ವಾನ ಹೋಗಿದೆ. ಅದು ಸಂಭ್ರಮವೂ ಹೌದು, ಡಿನ್ನರ್ ಮೀಟಿಂಗ್ ಮಾಡಲಾಗುತ್ತೆ. ಆದ್ರೆ ಈ ಡಿನ್ನರ್ ಮೀಟಿಂಗ್ ಹಿಂದೆ ಏನಾದ್ರು ಪ್ಲಾನ್ ಇದೆಯಾ? ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರಾ ಹಾಗಾದ್ರೆ ಡಿಕೆಶಿ? ಈ ಬಜೆಟ್ ಬಳಿಕ ಕೆಪಿಸಿಸಿ ಅಧ್ಯಕ್ಷರಾಗಿ ಇವರೇ ಕಂಟಿನ್ಯೂ ಆಗ್ತಾರಾ ಅಥವಾ ಸಿಎಂ ಪಟ್ಟಕ್ಕೆ ತಾವು ಹತ್ರ ಬರ್ತಿದ್ದೇನೆ, ಇದು ನನಗೆ ಮುಂದಿನ ಸಿಎಂ ಪಟ್ಟ ದಕ್ಕತ್ತೆ ಅನ್ನುವಂತಹ ಸಂಭ್ರಮದಲ್ಲಿ ಈ ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದಾರಾ? ಪರೋಕ್ಷವಾಗಿ ಯಾವ ಸಂದೇಶವನ್ನ ಕೊಡೋಕೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅವರು? ಹೊಸಬರಿಗೆ ಕೆಪಿಸಿಸಿ ಸ್ಥಾನ ಬಿಟ್ಟು ಕೊಡ್ತಾರಾ? ಯಾಕಂದ್ರೆ 6 ವರ್ಷ ಪೂರೈಸ್ತೀಗ. ಇತ್ತ ತಾವು ಸುಮ್ಮನಿಲ್ಲ ಅನ್ನೋದನ್ನ ಹೇಳ್ತಿರುವಂತಹ ಡಿಕೆಶಿ ಯಾವ ರೀತಿಯಾಗಿ ವರ್ತಿಸ್ತಾರೆ? ದೆಹಲಿಯಿಂದ ವಾಪಸ್ ಆದ ಬಳಿಕ ಸೈಲೆಂಟ್ ಆಗಿ ಆಪರೇಟ್ ಮಾಡ್ತಿದ್ದಾರೆ. ನಾನು ಸುಮ್ಮನಿದ್ದೀನಿ ಅಂತ ತಿಳ್ಕೊಂಡ್ರೆ ಅದು ಅವರವರ ಅಭಿಪ್ರಾಯ, ಆದ್ರೆ ನಾನು ಸುಮ್ಮನಿಲ್ಲ, ಈ ನಾಯಕತ್ವ ವಿಚಾರದ ಫೈಟ್ ಏನಿದೆ ಇದು ಕಂಟಿನ್ಯೂ ಆಗುತ್ತೆ ಅನ್ನೋ ರೀತಿಯಲ್ಲಿ ಈಗ ಡಿಕೆಶಿ ಸಂದೇಶವನ್ನ ನೀಡ್ತಿರುವಂಥದ್ದು. ಕುತೂಹಲವನ್ನ ಮೂಡಿಸಿದೆ ಡಿಕೆಶಿ ಅವರು ಅರೇಂಜ್ ಮಾಡಿರುವಂತಹ ಈ ಡಿನ್ನರ್ ಪಾರ್ಟಿ ಇದೆಯಲ್ಲ, ಇದು ಕೇವಲ ಔತಣಕೂಟನ, ಕೇವಲ ಸಂಭ್ರಮನ, ಅಥವಾ ಇದು ಶಾಸಕರಿಗೆ ಗಾಳ ಹಾಕುವಂತಹ ಮೆಗಾ ಪ್ಲಾನ ಅಂತ ಅನಿಸಿದೆ. ಸಿದ್ದು ಬಜೆಟ್ ಮಂಡನೆಯ ನಂತರ ಸಿಎಂ ಸ್ಥಾನದಲ್ಲಿ ಬದಲಾವಣೆ ಆಗತ್ತಾ? ಸಿಎಂ ಸ್ಥಾನಕ್ಕೆ ನಾನು ಹತ್ರ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನ ಕೊಡ್ತಿದ್ದಾರೆ. ಜೊತೆಗೆ ಹೈಕಮಾಂಡ್ ನಿಂದ ಇವರಿಗೆ ಸಿಹಿ ಸುದ್ದಿ ಬರಬಹುದು, ಡಿಕೆಶಿಗೆ ಸಿಎಂ ಪಟ್ಟ ಸಿಗಬಹುದು ಅನ್ನುವಂಥ ಸೂಚನೆ ಹೈಕಮಾಂಡ್ ನಿಂದ ಬರುತ್ತೆ. ಸಿಹಿ ಸುದ್ದಿಗಾಗಿ ಕಾಯ್ತಿದ್ದಾರಾ ಡಿಕೆ ಶಿವಕುಮಾರ್?